ಇಟ್ಟಿಗೆ ಬಟ್ಟಿಯಲ್ಲಿ ಭೀಕರ ಕೊಲೆ, ಪ್ರೀ ಪ್ಲಾನ್ಡ್ ಹತ್ಯೆ ಮಾಡಿ ಆರೋಪಿಗಳು ಪರಾರಿ. ಮೊಳಕಾಲ್ಮೂರು ಹೊರವಲಯದಲ್ಲಿರುವ ಸ್ಪಂದನ ಇಟ್ಟಿಗೆ ಬಟ್ಟಿಯಲ್ಲಿ ಕಾರ್ಮಿಕನನ್ನು ಭೀಕರವಾಗಿ ಹತ್ಯೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ತುಮಕೂರ್ಲಹಳ್ಳಿ ನಿವಾಸಿ ಓಬಣ್ಣ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ಮಾಹಿತಿ ಪ್ರಕಾರ ದುಷ್ಕರ್ಮಿಗಳು ಪೂರ್ವ ಯೋಜಿತವಾಗಿ ಕೊಲೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಇಟ್ಟಿಗೆ ಬಟ್ಟಿಯ ಟ್ರಾನ್ಸ್ಫಾರ್ಮರ್ ಫ್ಯೂಸ್ ಕಿತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ನಂತರ ಓಬಣ್ಣನನ್ನ ಕೈಕಾಲು ಕಟ್ಟಿ ಟ್ರ್ಯಾಕ್ಟರ್ ಟ್ರಾಲಿ ಅಡಿ ಇಳಿಸಿ ಹತ್ಯೆ ಮಾಡಲಾಗಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಕೊಲೆಯನ್ನ ಅಪಘಾತದಂತೆ ತೋರಿಸಲು ಟ್ರ್ಯಾಕ್ಟರ್ ಅಪಘಾತದ ರೂಪದಲ್ಲಿ ನಾಟಕವಾಡಿಸಿರುವುದಾಗಿ ಹೇಳಲಾಗಿದೆ. ಸ್ಥಳದಲ್ಲೇ ಮೃತನ ಕುಟುಂಬಸ್ಥರ ಆಕ್ರಂದನ ಮೇಳೈಸಿದ್ದು, ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳಕ್ಕೆ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಕೋ ತಂಡ ಹಾಗೂ ಶ್ವಾನದಳದಿಂದ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಈ ಇಟ್ಟಿಗೆ ಬಟ್ಟಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಅವರ ಒಡೆತನದಲ್ಲಿರುವುದಾಗಿ ತಿಳಿದು ಬಂದಿದೆ. ಅನೈತಿಕ ಸಂಬಂಧ ಹಿನ್ನೆಲೆ ಹೆಣ್ಣಿಗಾಗಿ ಕೊಲೆ ನಡೆದಿರುವ ಅನುಮಾನ ವ್ಯಕ್ತವಾಗಿದ್ದು, ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಈ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಬಂಧನಕ್ಕಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತದೆ. ನಾವೇನಾದ್ರು ಒಟ್ಟಿಗೆ ತೋರಿಸ್ಕೊಂಬರ್ತೀವಿ. ಸ್ಟೇಷನ್ ಫೈಲ್ ಆಯ್ತಾನ. ಏನು ಕೆಲಸ ಮಾಡ್ತಿದ್ದ? ಏನು ಅವನು ಯಾಕಾಲಕ್ಕೆ ಇಟ್ಟಿಗೆ ಕೆಲಸನೇ ಮಾಡಿರೋದು, ಸಣ್ಣಗಳೇಸಿ ಇಟ್ಟಿಗೆ ಕೆಲಸನೇ ಮಾಡ್ಕೊಂಡು ಬಂದಿರೋದು. ಅವನು ಇನ್ನೊಂದು ಕೆಲಸ ಮಾಡಿಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ಯಾಕಾಲಕ್ಕೆ ಅದೇನೇ ಕೆಲಸನ. ನನಗಿಲ್ಲಿ ಹೊಟ್ಟೆ ತುಂಬಲ್ಲ, ಅಲ್ಲಿ ಹೊಟ್ಟೆ ತುಂಬಲ್ಲ ಅಂತ ಅಲ್ಲಿ ನಮ್ಮ ಹೊಲ್ದಾಗೆ ವಹಿಸ್ತಿದ್ದ ಮೊದಲು. ಅಲ್ಲಿ ವಹಿಸ್ತಿದ್ರೆ ನನಗೆ ಹೊಟ್ಟೆ ತುಂಬಿಲ್ಲ, ಇಲ್ಲಿ ಇವ್ರು ಕೆಲಸ ಚೆನ್ನಾಗಿ ಕೊಡೋದಿಲ್ಲ ನನಗೆ. ನಾನು ಲಕ್ಷ್ಮಣ ಶೆಟ್ನಾಗ ಹೋಗ್ತೀನಿ ಅಂತ ಇಲ್ಲಿಗೆ ಬಂದೆ. ಆವಾಗಲೇ ಅವರು ಇಲ್ಲ ಇದ್ದಾರೆ ಎಲ್ಲರೂ. ಬೆಳಿಗ್ಗೆ ಮುಂಜಾನೆ ಬಂದಾಗ ಸಾಯಂಕಾಲ ಬರ್ತಿದ್ರು, ಕೆಲಸ ಮಾಡ್ತಿದ್ರು, ಮನೆಗೆ ಬರ್ತಿದ್ರು, ತಿರ್ಗಿ ಸಾಯಂಕಾಲ ಬರ್ತಿದ್ರು. ಈಗ ರಾತ್ರಿ ಏನಾಯಿತು ನಿಮಗೆ? ಏನಂತ ಹೇಳಿದ್ರು, ಏನಾಗಿದೆ ಅಂತ? ಯಾರು ಏನು ಹೇಳಿಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಸ್ವಾಮಿ. ಅವನೊಬ್ಬನೇ ಇದ್ದಾನೆ. ಬೆಳಗ್ಗೆ ಮುಂಜಾನೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಅಚ್ಚೊಡೆಯೋಕ್ಕೆ ಅವರು. ನಾನು ಇವಾಗ ಇಲ್ಲೆಲ್ಲ ಹುಡುಗಿ ಆ ಹುಡುಗನವ್ರ ಅಮ್ಮ ಬಂದಿದ್ದಾರೆ, ಎಲ್ಲ ಹುಡುಕಾಡ್ಬಿಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪಿಲ್ಲಲ್ಲ ಎಲ್ಲಿ ಹೋಗಿದ್ದಾನೆ. ಅಲ್ಲಿ ನಾವು ಹಾಕೊಟ್ಟಿದ್ವಿ ತುಮಕೂರಿನಲ್ಲಿ. ಅಲ್ಲಿ ನಂಗೆ ಯಾಕೋ ಸೆಟ್ ಆಗಿಲ್ಲ ಅಂತ ಇಲ್ಲಿಗೆ ಬಂದು ಲಕ್ಷ್ಮಣ ಸೆಟ್ ಮಾಡ್ತಿದ್ದೆ. ಏನಾಗಿದೆ ಈಗ? ಅದು ಅಲ್ಲ, ಏನಾಗಿತ್ತು ಅಂತ ನಿಮಗೆ ಫೋನ್ ಬಂತು, ಈಗ ಬಂದು ನೋಡಿದಾಗ ಎಷ್ಟು 5 ಗಂಟೆಗೆ ಒಬ್ಬ ಸುರೇಶ್ ಅಂತ ಹುಡುಗ ಫೋನ್ ಮಾಡಿದೆ. ದೊಡ್ಡಪ್ಪ ಹಿಂಗೆ ಟ್ರ್ಯಾಕ್ಟರ್ ಕೆಳಗೆ ಬಿದ್ದುಬಿಟ್ಟಿದ್ದಾನೆ, ಮಾತಾಡಂಗೆ ನಾಲ್ಕು ಕಟ್ಕೊಂಡಿದ್ದಾನೆ, ಸುತ್ತೋಗಿ ಬರೋಣ ಬೇಗ ಬರೋಣ ಅಂತಂದ. ನಾವು ಬೈಕ್ ತಗೊಂಡು ನಮ್ಮ ಅಜ್ಜಿನ ನಮ್ಮ ಅಪ್ಪನ ಕರ್ಕೊಂಡು ಬೈಕ್ ಚಳಿಕೆರೆಯಿಂದ ಬಂದಿಸಿ. ಏನಾಗಿತ್ತು ಇಲ್ಲಿ ಬಂದಾಗ? ಏನಾಗಿತ್ತು? ಕೆಳಗೆ ಮನಸ್ಸಿದ್ರು ಅವಾಗ. ಈಗ ಏನಂತ ಈಗ ಹೆಣ ನೋಡಿದ್ಮೇಲೆ ಏನು ಅನ್ಸುತ್ತೆ? ಅದು ಕೊಲೆ ಮಾಡಿದಾರೆ ಅನ್ಸುತ್ತೋ ಅಥವಾ ಏನು ಆಕ್ಸಿಡೆಂಟ್ ಥರ ಮಾಡಿದ್ದಾರೆ? ಎರಡೂ ಥರ ಕಾಣ್ತದೆ ಸರ್. ಈಗ ಏನಾಗಬೇಕು? ಅಲ್ಲ, ಏನಾಗಬೇಕಂತ ಒತ್ತಾಯ ಮಾಡ್ತೀರಿ? ಆ ಥರ ನಿಮ್ಮ ಅಪ್ಪನ ಮೇಲೆ ಯಾರಿಗಾದ್ರು ದ್ವೇಷ ಆಯ್ತಾ? ಏನು ಅಂಥದ್ದು ಏನಿಲ್ಲ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಪ್ಪ ಅಂತ ಏನಿಲ್ಲ ಸರ್, ಅಂತನಲ್ಲ. ಗಲಾಟೆ ಅಂತನಲ್ಲ ಸರ್. ಚೆನ್ನಾಗಿ ನಾವೆಲ್ಲ ಚೆನ್ನಾಗಿದ್ವಿ, ಅವರು ಚೆನ್ನಾಗಿದ್ರು, ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು. ಏನು ಮಾಡಿರ್ಬೋದು ಅನ್ಸುತ್ತೆ ಈಗ ಮೇಲ್ನೋಟಕ್ಕೆ ನಿಮಗೆ? ಮಾಡಿರ್ಬೋದು. ಏನು ಮಾಡಿರ್ಬೋದು? ಕೊಲೆಗಿಲ್ಲ ಮಾಡಿರ್ಬೋದು ಯಾರೋ. ಏನು ಪತ್ತೆ ಹಚ್ಚಬೇಕು ಅಂತ. ನಿಮ್ಮ ಹೆಸರು? ಪವನ್. ಮೊಳಕಾಲ್ಮೂರು ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿತ್ತು. ಇಲ್ಲಿ ಸ್ಪಂದನ ಅನ್ನುವಂಥ ಒಂದು ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಒಬ್ಬ ವ್ಯಕ್ತಿ ಓಬಣ್ಣ ಅನ್ನೋರ್ದು ಡೆಡ್ ಬಾಡಿ ಸಿಕ್ಕಿದೆ. ಇದರ ಮಾಹಿತಿ ನಮಗೆ ಬೆಳಗ್ಗೆ 8 ಗಂಟೆಗೆ ಸ್ಟೇಷನ್ಗೆ ಮಾಹಿತಿ ಬಂದಿತ್ತು. ನಮ್ಮ ಅಧಿಕಾರಿಗಳು DYSP ಮತ್ತು ಇನ್ಸ್ಪೆಕ್ಟರ್ PSI ಬಂದು ವಿಸಿಟ್ ಮಾಡಿದ್ರು. ನಾನು ಕೂಡ ಒಂದು ವಿಸಿಟ್ ಮಾಡಿದ್ದೀನಿ. ಅವ್ರನ್ನ ಯಾರೋ ಓಬಣ್ಣ ಅನ್ನೋರನ್ನ ಯಾರೋ ಅವರ ಕಾಲು ಕೈಗೆ ಟವಲನ್ನು ಕಟ್ಟಿ ಅವ್ರನ್ನ
ಒಂದು ಟ್ರ್ಯಾಕ್ಟರ್ ಟ್ರಾಲಿ ಕೆಳಗಡೆ ಅವರ ನೆಕ್ ಬ್ರೇಕ್ ಮಾಡಿ ಮರ್ಡರ್ ಮಾಡ್ದಂಗೆ ಇದು ಕ್ರೈಮ್ ಸೀನ್ ಇದೆ. ಅವ್ರ ಸಂಬಂಧಿಕರಿಂದ ನಾವೀಗ ಕಂಪ್ಲೇಂಟ್ ತೊಗೊಳ್ತಾ ಇದ್ದೀವಿ. ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫರ್ದರ್ ಡೀಟೇಲ್ಸ್ ತಿಳಿಸ್ತೀವಿ.